ಟು ಸ್ಟೂಡೆಂಟ್ ಇಂಪೋ ಚಾನಲ್. ಅಂದರೆ ಮೋಸ್ಟ್ ಆಫ್ ದೆಮ್ ಆಸ್ಕಿಂಗ್ ಅಂದರೆ ಹ್ಯಾಂಡ್ ಬುಕ್ ಕೊಡಿ ಸರ್, ನಮಗೆ ಹ್ಯಾಂಡ್ ಬುಕ್ ತುಂಬ ಈಸಿ ಇರುತ್ತೆ, ಹ್ಯಾಂಡ್ ಬುಕ್ಕಲ್ಲಿ ನಾನು ಸ್ಟಡಿ ಮಾಡಬೇಕು ಅಂತ ಕೇಳ್ತಿದ್ರು. ನಾನು SBR ಹ್ಯಾಂಡ್ ಬುಕ್ಕಲ್ಲಿ ಕೊಡುತ್ತೇನೆ. ಓಕೆ, SBR ಕೂಡ ಚೆನ್ನಾಗಿದೆ, ಇದರಲ್ಲಿ ಈಸಿಯಾಗಿ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇನ್. ಓಕೆ, ಅದ್ರಲ್ಲಿ ಎಂದೇ ಎಕ್ಸ್ಪ್ಲನೇಷನ್ ಇಲ್ಲ, ನೋಡಿದೆ ಇಟ್ ಹೆಲ್ಪ್ಸ್. ಓಕೆ, ತುಂಬ ಜನ ಈ ಕ್ಯಾಟಗರಿ ಕೂಡ ಇದ್ದಾರೆ. SBR ಬೇಡ ಸರ್, ಬೇರೆ ಹ್ಯಾಂಡ್ ಬುಕ್ ಇದ್ದರೆ ಕೊಡಿ, ಜಸ್ಟ್ 2 ಆನ್ಸರ್ಸ್ ಇರಬೇಕು ಅಂತ. ಇದು MCQ ಇರುತ್ತಲ್ಲ, ಇದು ಕ್ವಶನ್ಸ್ ವಿತ್ ಆನ್ಸರ್ಸ್ ಇರುತ್ತಲ್ಲ, ಇಟ್ ಹೆಲ್ಪ್ಸ್ ಅಲ್ಲ. ಈ ಸಲ ರಿಪೀಟೆಡ್ ಕ್ವಶನ್ಸ್ ಇರುತ್ತೆ. ಇದು ಕೂಡ ತುಂಬ ಉಪಯುಕ್ತವಾದ ಹ್ಯಾಂಡ್ ಬುಕ್ಕು. ರೆಫರ್ ಮಾಡಿ, ಯಾವ್ದು ಈಸಿಯೆಸ್ಟ್ ಅನ್ನಿಸ್ತು. ನಾನು 3-4 PDFsನ EDFsನ ಈಗಾಗಲೇ ಅಪ್ಲೋಡ್ ಮಾಡಿದೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ. ನೋಡಿ, ಯಾವ್ದು ಈಸಿಯೆಸ್ಟ್ ಅನ್ಸುತ್ತೆ ನೀವು ರೆಫರ್ ಮಾಡಿ. ಮತ್ತು ನೋಡಿ, ಎಲ್ಲ ಇದೆ ಅದರಲ್ಲಿ PDF-ಅಲ್ಲಿ 100% ದೇರ್. ಅಂದರೆ ಎಷ್ಟು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಯಾವು ಎಲ್ಲ ಪ್ರತಿ ಸಲ ಮೇಲ್ ಫೀಮೇಲ್ ರಿಪ್ರೊಡಕ್ಟಿವ್ ಮೇಲ್ ರಿಪ್ರೊಡಕ್ಟಿವ್ ಡಯಾಗ್ರಾಮ್ ಪ್ರತಿ ಸಲ ಬೀಳುತ್ತೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಇವೇ ಕೇಳುತ್ತಾರೆ, ಇಲ್ಲಾಂದ್ರೆ ಡಯಾಗ್ರಾಮ್ ಆಫ್ ಸ್ಪರ್ಮ್ ಕೇಳುತ್ತಾರೆ. ಅದರ ಈ ಕ್ವಶನ್ ಮೇನ್ ರಿಪ್ರೊಡಕ್ಷನಲ್ಲಿ ಪಕ್ಕ ಒಂದು ಡಯಾಗ್ರಾಮ್ ಪಿಕ್ಸ್ ರೆಫರ್ ಮಾಡ್ಕೊಂಡೋಗಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಅಷ್ಟು ಕ್ವಶನ್ಸು ತುಂಬ ಯಾವ ಜಾಸ್ತಿ ರಿಪೀಟ್ ಆಗಿರುತ್ತಲ್ಲ ಅದು ಮಾಡಿ. ಈಗ ಎಕ್ಸಾಂಪಲ್ ಏನಂದ್ರೆ ಲಿಸ್ಟ್ 3 ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಓಕೆ, ದಿಸ್ ಮೋಸ್ಟ್ ಟೈಮ್ ರಿಪೀಟ್ ಆಗಿದೆ. ಇದು ಎಕ್ಸಾಂಪಲ್ ನಿಮ್ಮ ಮೇನ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟಿಲೇಷನ್ ಪ್ರೊಸೀಜರ್ಸು. ಕ್ವಶನ್ಸ್ ಮೋಸ್ಟ್ ಆಫ್ ದ ಟೈಮ್ ರಿಪೀಟ್ ಆಗಿದೆ, ಇದು ನೋಡ್ಕೋಬೇಕು ಆಯಿತಾ. ಜಾಸ್ತಿ ಯಾವ ರಿಪೀಟ್ ಆಗಿದೆ ನಾವು ಮೊದಲು ಓದ್ಕೋಬೇಕು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಏನಂದರೆ ಅವೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು. ಅದನ್ನು ಬಿಟ್ಟು ನೀವು ಜಾಸ್ತಿ ಫಾಲ್ತು ಕ್ವಶನ್ಸ್ ಮಾಡೋದಲ್ಲ, ಅದು ರಿಪೀಟ್ ಆಗಿರೋಂಗಿಲ್ಲ ಅದನ್ನು ಮಾಡೋದು. ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದಾರೆ. ನೇಮ್ 2 ಹಾರ್ಮೋನ್ ಪ್ರೊಡ್ಯೂಸಿಂಗ್ IUDs, ಈ ಥರ ಇಂಟ್ರಾ ಯೂಟ್ರೈನ್ ಡಿವೈಸಸ್ಸು ಮಾಡಿ, ಎಲ್ಲ ಒಂದು ಸರ್ತಿ ಮಾಡಿ ಕ್ವಶನ್ಸು ಗೊತ್ತಾಗುತ್ತೆ. ಮೋಸ್ಟ್ ರಿಪೀಟೆಡ್ ಟೈಮ್ಸ್ ಯಾವಿರುತ್ತೆ ಅವು ಇಂಪಾರ್ಟೆಂಟ್ ಕ್ವಶನ್ಸು ಮಾಡಿಕೊಡಿ. ಈಗ ನೋಡಿ, ಇವೆಲ್ಲ ಸಿಂಡ್ರೋಮ್ ಬಗ್ಗೆ ಅದು ಪ್ರತಿ ಸಲ ಕೇಳ್ತಾರೆ ಅವರು. ಇದು ಮೇಲ್ ಹೆಟ್ರೋಗೆಮೆಟಿ, ಫಿಮೇಲ್ ಹೆಟ್ರೋಗೆಮೆಟಿ ಕ್ವಶನ್ಸ್ ಡಿಫ್ರೆನ್ಸ್ ಕೇಳ್ತಾರೆ. ಹೋಮೋಜೈಸ್ ಹೆಟ್ರೋಜೈಗಸ್ ಬ್ಲಡ್ ಗ್ರೂಪ್ ಬಗ್ಗೆ ಕೇಳ್ತಾರೆ. ಡೌನ್ ಸಿಂಡ್ರೋಮ್ ಬಗ್ಗೆ ತುಂಬ ಸಲ ಕೇಳಿದ್ದಾರೆ. ಸಿಂಡ್ರೋಮ್ಗೆ ಮೆನ್ಷನ್ ದ ಕಾಯ್ಸ್ ಆಫ್ ಡೌನ್ ಸಿಂಡ್ರೋಮ್ ಆ್ಯಂಡ್ ಆ್ಯಡ್ ಅ ನೋಟ್ ಆನ್ ಸಿಂಪ್ಟಮ್ಸ್. ಮೆನ್ಷನ್ ದ ಕಾಯ್ಸ್ ಆಫ್ ಏನಪ್ಪ ಡೌನ್ ಸಿಂಡ್ರೋಮ್ ಅಂತ ಕೇಳಿದ್ದಾರೆ. ತುಂಬ ಕ್ವಶನ್ಸ್, ತುಂಬ ಸರ್ತಿ ಕ್ವಶನ್ ಕೇಳಿದ್ದಾರೆ. ಸಿಂಪ್ಟಮ್ ಬಗ್ಗೆ ನೋಡ್ಕೊಳ್ಳಿ. ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇವೆ ಇಲ್ಲಿ, ಯಾವ ನೆಗ್ಲಿಜೆನ್ಸಿ ಮಾಡೋಂಗಿಲ್ಲ ಆಯಿತಾ. ಡಯಾಗ್ರಾಮ್ಸ್ ಆಗಿರ್ಬೋದು, ಪ್ರತಿಯೊಂದು ಪ್ರಿನ್ಸಿಪಲ್ ಫಿನೇಟನ್ ವೇರಿಯೇಷನ್ಸ್ ಆಗಿರ್ಬೋದು, ಹೈ ವೇಟೇಜ್ ಚಾಪ್ಟರ್ಸ್ ಇವೆಲ್ಲ. ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್, ಒಂದು ಹೆಲ್ತ್ ಆ್ಯಂಡ್ ಡಿಸೀಸ್ ಮೇಲೆ 100% ದೇರ್ ಗೋಟು ಹೆಲ್ತ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ನಾನು 2 to 3 PDF ಅಪ್ಲೋಡ್ ಮಾಡಿದ್ದೀನಿ. ನಾನು ಕ್ವಶನ್ಸ್ ವಿತ್ ಆನ್ಸರ್ಸು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮಸ್ಟ್ 2 ಕ್ವಶನ್ಸನ್ನು ಕೂಡ ಅದರಲ್ಲಿ ಬಿಟ್ಟಿದ್ದೇನೆ. ಆ ಟೆಲಿಗ್ರಾಮ್ ಈ PDF ಬೇಕಾದಲ್ಲಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಹೇಗೆ ಜಾಯ್ನ್ ಆಗೋದಂದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ಲಿಂಕ್ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಈಸಿಯಾಗಿ ಜಾಯ್ನ್ ಆಗ್ಬೋದು. ಅಲ್ಲಿ PDFs ಇದೆ, ಕ್ವಶನ್ಸ್ ವಿತ್ ಆನ್ಸರ್ PDF ಇದೆ, 2-3 PDFs ಇದೆ. ಅಷ್ಟು ರೆಫರ್ ಮಾಡಿದ್ರೆ ಪಕ್ಕ 60+ ಸ್ಕೋರ್ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಅಂತ ನಾನು ಹೇಳ್ತೇನೆ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.